ರಾಜ್ಯ ರಾಜಕೀಯದಲ್ಲಿ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಹೆಬ್ಬಾರ್ಗೆ ಎಷ್ಟು ದುಡ್ಡು ಕೊಟ್ಟಿದೆ ಅಂತ ಹೇಳಿ ಈಶ್ವರಪ್ಪ ಕೊಟ್ಟಂತ ಹೇಳಿಕೆಗೆ ಈಗ ಹೆಬ್ಬಾರ್ ಸಿಡಿಮಿಡಿಗೊಂಡಿದ್ದಾರೆ. ಒಟ್ಟಲ್ಲಿ ನೀನು ಅವನಿಗೆ ಎಷ್ಟು ಕೊಟ್ಟಿದೆ, ಅವನು ಇವನಿಗೆ ಎಷ್ಟು ಕೊಟ್ಟಿದ್ದ, ಈ ರೀತಿಯಾದಂಥ ಮಾತುಕತೆಗಳು, ವಾದ ವಿವಾದಗಳು, ಈ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಶುರುವಾಗಿರುವಂಥದ್ದು. ಈ ಬೆನ್ನಲ್ಲೇ ಈಶ್ವರಪ್ಪ ಆರೋಪಕ್ಕೆ ಶಿವರಾಮ್ ಹೆಬ್ಬಾರ್ ಸಿಡಿಮಿಡಿಗೊಂಡಿದ್ದಾರೆ. ಬೇರೆ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಶಿರಸಿಯಲ್ಲಿ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಬರುವಾಗ ಈಶ್ವರಪ್ಪ ನಮಗೆ ಎಷ್ಟು ಕೊಟ್ಟಿದ್ರು, ಎಷ್ಟು ಕೋಟಿ ನೀಡಿದ್ರು ಅಂತ ಹೇಳಿ ಹೇಳಬೇಕಾಗುತ್ತೆ ಅಂತೇಳಿ ಹೆಬ್ಬಾರ್ ಹೇಳಿದ್ದಾರೆ. ಈಶ್ವರಪ್ಪ ಮಾತನ್ನ ಬಿಜೆಪಿಗರೇ ಗಂಭೀರವಾಗಿ ಪರಿಗಣಿಸಲ್ಲ, ಅವ್ರು ಯಾಕೆ ರಾಜೀನಾಮೆ ನೀಡಿದ್ರು ಅಂತ ಜನರಿಗೆ ಗೊತ್ತಿದೆ ಅಂತೇಳಿ ಈಗ ಅವರು ಸಿಡಿಮಿಡಿಗೊಂಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೇರಾಗಿ ಈಶ್ವರಪ್ಪನವರ ಹೇಳಿಕೆಯನ್ನು ರಾಜ್ಯದ ಬಿಜೆಪಿಯೇ ಗಂಭೀರವಾಗಿ ಗಮನಿಸೋದಿಲ್ಲ. ಈಶ್ವರಪ್ಪನ ಏನೆಲ್ಲ ಮಾಡಿಕೊಂಡು ರಾಜೀನಾಮೆ ಕೊಡಬೇಕಂತ ಸ್ಥಿತಿ ಬಂತು. ನಾಡಿನ ಜನಕ್ಕೂ ಗೊತ್ತಿದೆ, ಸ್ವತಃ ಈಶ್ವರಪ್ಪನಿಗೂ ಗೊತ್ತಿದೆ. ಬಿ ಜೆ ಪಿ ಸರ್ಕಾರ ಬರುವಾಗ ಈಶ್ವರಪ್ಪ ನಮಗೆ ಎಷ್ಟು ಕೋಟಿ ಕೊಟ್ಟಿದ್ದು ಅನ್ನೋದು ಹೇಳಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ನಮ್ಮ ಹಣ ಕೊಟ್ಟು ಅಂತ ಹೇಳೋದು. ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ನವ್ರಿಗೆ ಎಷ್ಟು ಕೊಟ್ಟರು ಕೇಳಬೇಕಾಗತ್ತೆ. ಉತ್ತರ ಪ್ರದೇಶದಲ್ಲಿ ಏನು ಅಡ್ಡ ಮತದಾರ ಆಯಿತು, ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಕೇಳಬೇಕಾಗತ್ತೆ. ಹಾಗಾಗಿ ಈಶ್ವರಪ್ಪನವರು ಗಾಜಿನ ಮನೆಯಲ್ಲಿ ಇದ್ದುಕೊಂಡು ಕಲ್ಲು ಹೊಡೆಯುವಾಗ ತಾವು ಗಾಜಿನ ಮನೆಯಲ್ಲಿ ಇದ್ದೇ ಬೆಳತಕ್ಕಂಥ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅವರ ಹಿರಿತನಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟೇ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಪ್ರಮೋದ್ ಮಧುರಾಜ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಹಾಗಾದ್ರೆ ಉಡುಪಿಯ ರಣಕಣ ಹೇಗಿದೆ, ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ, ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ. 1 ನಿಮಿಷದ ವರದಿ, ಕ್ವಿಕ್ ಆಗಿ ನೋಡೋಣ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಉಡುಪಿಯಲ್ಲಿ ಈಗಾಗಲೇ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ ಅಂತ ಹೇಳಬಹುದು. ಈಗಾಗಲೇ ಕೆಲವು ದಿನಗಳ ಹಿಂದೆ ಮೀನುಗಾರರು ಸೇರಿ ಟಿಕೆಟನ್ನು ಸ್ಥಳೀಯ ಅಭ್ಯರ್ಥಿಗೆ ಕೊಡಬೇಕು ಅನ್ನುವಂಥ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು. ಆ ನಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದರು. ಮೀನುಗಾರಿಕಾ ರಸ್ತೆಯನ್ನು ಸರಿ ಮಾಡಿಲ್ಲ, ದುರಸ್ತಿ ಮಾಡಿಲ್ಲ, ಕಾಮಗಾರಿ ಇನ್ನೂ ಕೂಡ 10 ವರ್ಷ ಆದರೆ ಕೈಗೊಂಡಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದರು. ಆ ನಂತರದಲ್ಲಿ ಇದು 3ನೇ ಹಂತದಲ್ಲಿ ಈಗ ಮಲ್ಪೆಯಿಂದ ಬಿಜೆಪಿ ಕಚೇರಿಯ ತನಕ ಬೈಕ್ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಯಾರು ನಿಸ್ವಾರ್ಥ ಕಾರ್ಯಕರ್ತರಿದ್ದಾರೆ, ನಾವು ನಿಸ್ವಾರ್ಥ ಕಾರ್ಯಕರ್ತರು ಅಂತ ಹೇಳಿಕೊಂಡು ಒಂದಷ್ಟು ಮೀನುಗಾರ ಸಮುದಾಯಕ್ಕೆ ಸೇರಿದಂಥ ಗುಂಪು ಪ್ರತಿಭಟನೆಯನ್ನು ಕೂಡ ರ್ಯಾಲಿಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇವರ ಪ್ರಮುಖ ಬೇಡಿಕೆ ಇರುವಂಥದ್ದು ಸ್ಥಳೀಯ ಅಭ್ಯರ್ಥಿಗಳಿಗೆ ಈ ಬಾರಿ ಬಿಜೆಪಿಯಿಂದ ಟಿಕೆಟನ್ನು ನೀಡಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇಷ್ಟುವರೆಗಿನ ಪ್ರಮುಖ ಅಪ್ಡೇಟ್ ನನ್ನ ಜೊತೆಗಿದ್ದು ಸುದ್ದಿ ಕೊಟ್ಟಂತ ಶ್ರೀಪಾದ್ ಪಾಟೀಲ್ ಹಾಗೆ ದಿವ್ಯತ್ ಇಬ್ಬರಿಗೂ ಕೂಡ ಧನ್ಯವಾದ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.